ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಇಷ್ಟು ದಿನ ವೀಡಿಯೋ ಹಾಕಿದ್ರಲ್ಲಿ ನಂಗೆ ಹಾಕೋಕ್ಕೆ ತುಂಬ ಎಕ್ಸೈಟ್ಮೆಂಟ್ ಇದ್ದಿದ್ದು ವೀಡಿಯೋ ಇದೆ. 6 ಫ್ಲ್ಯಾಗ್ಸ್ ಅಂತ ಒಂದು ಕಡೆ ಹೋಯಿತು. ವಂಡರ್ಲಾ ಮತ್ತು GRS ಇರುತ್ತಲ್ಲ ಅದೇ ಥರ, ಬಟ್ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಗೇಮ್ಸ್ ಇರುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರೆಲ್ರಿಗೂ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ರಿಗೂ. ನಾವೆಲ್ಲ ಬೇಗ ರೆಡಿಯಾಗಿ ಹೋಗಬೇಕು ಅಂದ್ಕೊಂಡಿದ್ದು. ಆಲ್ರೆಡಿ 11:20 ಆಯಿತು. ಈಗ 6 ಫ್ಲ್ಯಾಗ್ಸಿಗೆ ಹೋಗ್ತಾ ಇತ್ತು. ಅಲ್ಲಿ ಹೋದ್ಮೇಲೆ ಎಂತೆಲ್ಲ ಆಟ ಆಡ್ದು ತೋರಿಸ್ತು ಅತ್ತೆ, ಮೇಘನಾ, ನಮ್ಮ ಯಜಮಾನ್ರು. ಓಕೆ ಬಾಯ್. ಇಲ್ಲೆಲ್ಲ ಈ ಥರ ಸಣ್ಣ ಸಣ್ಣ ಮನೆ ಅಂತ ಹೋಮ್ ಆನ್ ವೀಲ್ಸ್ ಅದನ್ನು ಎಳ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲಿ ಹೋದ್ರು ಅಲ್ಲೇ ಪಾರ್ಕಿಂಗ್ ಮಾಡಿ ಆ ಮನೆಯಲ್ಲೇ ಎಲ್ಲ ಮಲ್ಕೊಂಬಿಕೆ, ಊಟ ಮಾಡೋಕ್ಕೆ, ಅಡುಗೆ ಮಾಡ್ಕೊಂಬಿಕೆಲ್ಲ ಜಾಗ ಇರುತ್ತೆ. ಆ ಥರ ಫ್ಯಾಮಿಲಿ ಟ್ರಿಪ್ಪಿಗೆ ಹೋದ್ರು. ಹಾಗೆ ಹ್ಯಾಂಗಿದ್ರು ಪುರ್ಸೋದಿತ್ತು ಅಂತ ಹೇಳಿ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಡ್ರು ಕಾರಲ್ಲೇ. ಅಲ್ಲಿಗೆ ಹೋಗೋಕ್ಕೆ ತುಂಬ ದೂರ ಇದ್ದಿತ್ತು, ಅಂದರೆ ಇಲ್ಲಿಂದ ಒಂದೂವರೆ ಗಂಟೆ ದೂರ ಇತ್ತು. ಮತ್ತು ಆ ದಿವಸ ಇಲ್ಲೆಲ್ಲ ಹೆಂಗಂದರೆ ಸಂಡೇ ದಿವಸ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ಕೊಂತರು. ಎಂತಕ್ಕಂದರೆ ತಿರ್ಗೋರು ಕಮ್ಮಿ ಅಂದ್ಕೊಂಡು ವೀಕೆಂಡೆಲ್ಲ, ಅಂದರೆ ಫ್ರೈಡೇ ನೈಟ್ ಹೋಗಿ ಸಂಡೇ ನೈಟ್ ಬತ್ತರು. ಹಂಗಪ್ಪ ಹೋಗಿ ಸಂಡೇ ಮಾರ್ನಿಂಗು ಅಷ್ಟೆಂತ ಇಪ್ಪುದಿಲ್ಲ ಅಂಥೇಳಿ ಅವತ್ತಿಗೆ ಕನ್ಸ್ಟ್ರಕ್ಷನ್ ಎಲ್ಲ ಇಟ್ಕೊಂಡಿರ್ತಾರೆ. ಕನ್ಸ್ಟ್ರಕ್ಷನ್ ಇದ್ದಿತ್ತು. ಹಂಗಪ್ಪಕ್ಕೆ ಹೋಗಿ ನಮಗೆ ಹೋಗಕ್ಕೆ ಇನ್ನೂ ಜಾಸ್ತಿ ಟೈಮ್ ತೋರಿಸ್ತಿತ್ತು. ಅದಕ್ಕೆ ರೀಲ್ ಮಾಡ್ಕೊತ ಇದ್ದಿತ್ತು. ಅಮೇರಿಕಾದಲ್ಲಿ ಟೋಟಲ್ 41 ಕಡೆ ಈ ನಾವು ಹೋಗ್ತಿತ್ತಲ್ಲ 6 ಫ್ಲ್ಯಾಗ್ಸ್ ಅದಿತ್ತು. ಇದರಲ್ಲಿ 3 ವಿಭಾಗ ಇರುತ್ತೆ. ಒಂದು ಅಮ್ಯೂಸ್ಮೆಂಟ್ ಪಾರ್ಕು, ಇನ್ನೊಂದು ವಾಟರ್ ಪಾರ್ಕು ಮತ್ತು ರೆಸಾರ್ಟ್ ಕೂಡ ಇರುತ್ತೆ ಅದರೊಳಗೆ. ಇದು 1870ರಲ್ಲೇ ಓಪನ್ ಆಗಿದ್ದಿತ್ತು. ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಹಳೇದಂಥೇಳಿ. 1996ರಲ್ಲೂ ಪ್ರೀಮಿಯರ್ ಪಾರ್ಕ್ ಅವರು ಅಕ್ವೈರ್ ಮಾಡ್ಕೊಂತರು. ಅಲ್ಲಿ ತನಕ ಇದಕ್ಕೆ ರಿವರ್ ಸೈಡ್ ಪಾರ್ಕ್ ಅಂತೇಳಿ ಹೆಸರಿದ್ದಿತ್ತು. ಅದಾದಮೇಲೆ ಇದನ್ನು 6 ಫ್ಲ್ಯಾಗ್ಸ್ ಅಂತೇಳಿ ಮಾಡಿದ್ರು. ಟೋಟಲ್ 11 ರೋಲರ್ ಕೋಸ್ಟರ್ ಇತ್ತು. ನನಗೆ ನಾವು ಯಾವೆಲ್ಲ ಕಡೆ ಹೋಗ್ತಲ್ಲ ಅಲ್ಲೆಲ್ಲ ಅದ್ರ ಬಗ್ಗೆ ಹೇಗೆ ಅಂಥೇಳಿ ಇನ್ಫಾರ್ಮೇಷನ್ ಕೊಡುವ ಅಂಥೇಳಿ ನಂಗೆ ಇಪ್ಪುದು. ಬಟ್ ಅದು ನಿಮಗೆ ಡೈರೆಕ್ಟ್ ಗೋ ವಿತ್ ದ ಫ್ಲೋ ಥರ ಬೇಕಾ ಅಥವಾ ಈ ಥರ ಇನ್ಫಾರ್ಮೇಷನ್ ಕೊಡೋದೇ ಒಳ್ಳೆ ಇತ್ತಾ ಅಂಥೇಳಿ ನೀವೇ ಎಲ್ಲ ಸಜೆಸ್ಟ್ ಮಾಡಿ. ನಮಗೆ ಡೆಸ್ಟಿನೇಷನ್ ಟೈಮ್ ಮಧ್ಯಾಹ್ನ 1:20 ತೋರಿಸ್ತಿದ್ದಿತ್ತು. ಅದಕ್ಕೆ ನಾವು ಮನೆಯಿಂದನೇ ಪುಳಿಯೋಗರೆ ತಗೊಂಡು ಹೋಗಿದ್ದಿತ್ತು. ಅದನ್ನು ತಿಂದೇ ಒಳಗೆ ಹೋಯಿತು. ಸೊ ಅಲ್ಲೆಂಥ ಫುಡ್ ಹುಡ್ಕೋದು ಬೇಡ ಅಂಥೇಳಿ, ಅಲ್ಲೆಲ್ಲ ಮಿಕ್ಸ್ ಇರುತ್ತೆ ಊಟ. ಅದಕ್ಕೆ ಸ್ವಲ್ಪ ದೂರ ಹಪ್ಪಕ್ಕೂ ಇವರು ಡ್ರೈವಿಂಗ್ ಸ್ಟಾರ್ಟ್ ಮಾಡಿದ್ರು. ಹಂಗೆ ಇವ್ರ ಜೊತೆನೂ ಒಂದು ರೀಲ್ ಮಾಡ್ಕೊಂಡೆ. ಈ ರೀಲನ್ನೆಲ್ಲ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕಾಣ್ಲಕ್ಕು. ಈಗ ಅಲ್ಲಿಗೆ ಬಂತು. ಹೊರಗಿಂದನೇ ನಮಗೆ ಸುಮಾರು ರೈಡ್ಸ್ ಎಲ್ಲ ಕಾಣ್ತಿತ್ತು. ಈಗ ನಡ್ಕೊಂಡು ಅಲ್ಲಿ ತನಕ ಹೋಗಿ ಕ್ಯಾಮರಾಮ್ಯಾನ್ ಮೇಘನ ಜೊತೆ ಹೌದು, ಒಂದಕ್ಕೂ ಹತ್ತಲೆಲ್ಲ ಹೋಗ್ದು. ಎಂತೆಲ್ಲ ಇತ್ತಂಬ್ರು, ಯಾವುದೆಲ್ಲ ಹತ್ತಕಂತು. ನನಗೆ ಒಂದು ಸ್ವಲ್ಪ ಜಾಸ್ತಿನೇ ಮೋಷನ್ ಸಿಕ್ನೆಸ್ ಇತ್ತು. ಅಂದರೆ ಟ್ರಾವೆಲಿಂಗ್ ಮಾಡೋದ್ರೆಲ್ಲ ಒಮಿಟ್ ಹಾಕೋದು ಆ ಥರ ಇತ್ತು. ಹಂಗಪ್ಕೊಂಡು ನಾನು ಒಮಿಟಿದ್ದು ಸ್ಟ್ರಿಪ್ಸ್ ತಗೊಂಡು ಬಂದಿದ್ದೆ ಜಾಗ್ರತೆಗೆ. ಈ ಥರ ಎಂಟ್ರಿ ಆದ ಕೂಡಲೇ ಮಿಕ್ಕಿ ಮೌಸು, ಡೊನಾಲ್ಡ್ ಡಕ್ ಆ ಥರ ಎಲ್ಲ ವೇಷ ಹಾಕ್ಕೊಂಡು ಮತ್ತು ಬೇರೆಯವರೆಲ್ಲ ಕುಣಿತಾ ಇದ್ದರು. ಇದು ಕಂಡು ಖುಷಿ ಆಯ್ತು. ಆದರೂ ಒಂಥರ ಫುಲ್ ಬೇಜಾರಾಗ್ತಿದ್ದಿತ್ತು. ಆ ಶೆಕೆ ಒಳಗೆ ಆ ಡ್ರೆಸ್ ಒಳಗೆ ಇರ್ಕಲ್ಲ ಅವರೆಲ್ಲ. ನನಗೆ ಇದನ್ನು ಕಂಡು ಕೂಡಲೇ ಈ ರೈಡಿಗೆ ಹೋಯ್ಕೊಂಡು ಫುಲ್ ಮನಸ್ಸಿದ್ದಿತ್ತು. ಮೇಘನ ಮತ್ತು ಇವ್ರಿಗೆ ಇಷ್ಟ ಇರಲಿಲ್ಲ, ಸ್ವಲ್ಪ ಹೆದರ್ಕೊಂಡಿದ್ದಿದ್ರು. ಬಟ್ ನಾನು ಒತ್ತಾಯ ಮಾಡಿದೆ ಫುಲ್ ಹೋಪ ಅಂಥೇಳಿ. ಕೊನೆಗಂತೂ ಹೋಯ್ತು. ಒಳ್ಳೆ ಗಮ್ಮತ್ತಿದ್ದಿತ್ತು. ಫುಲ್ಲು ಮೇಲೆ ಹೋದಾಗ ಇಡೀ 6 ಫ್ಲ್ಯಾಗ್ಸ್ ಹೆಂಗಿತ್ತು ಅಂಥೇಳಿ ಕಾಣ್ಲಕ್ಕು. ನಾವು ಮೊದಲು ಹೋದ್ದು ಈ ರೈಡಿನ ಹೆಸರು ಥಂಡರ್ ಬೋಲ್ಟ್. ಹತ್ರ ಮೇಲೆ ಹೆಂಗಿತ್ತು ಅಂತ ತೋರ್ಸೋಕ್ಕಾಗ್ತಿಲ್ಲ, ಅದಕ್ಕೆ ಈಗಲೇ ತೋರಿಸ್ತಾ ಇದ್ದೆ. ವಿಡಿಯೋ ಅಲೌಡ್ ಇಲ್ಲ ಅದಕ್ಕೆ. ನಮ್ಮದು ಒಂದು ರೈಡ್ ಆಯ್ತಾ ಇದರಲ್ಲಿ
ಆವಾಗ ಅವರು ನಿಲ್ಸೋತ್ತಿಗೆ ಏನೋ ಹೆಚ್ಚು ಕಮ್ಮಿ ಮಾಡಿ ನಿಲ್ಸ್ರು, ಅದಕ್ಕೆ ಪುನಃ ಕೊಟ್ಟರು, ನಮಗೆ ಚಾನ್ಸ್ ಆಯಿತು. ನೆಕ್ಸ್ಟು ಈ ರೈಡಿಗೆ ಹೋದ್ದು. ಅತ್ತೆಗೆ ಮನಸ್ಸಿರಲಿಲ್ಲ, ಅದಕ್ಕೆ ಅವರು ನಾನು ಬರ್ತಿಲ್ಲ ಅಂತ ಹೇಳಿದ್ರು. ವಿಡಿಯೋ ಕಾಣಿ ಇದ್ರದ್ದು ಹೆಂಗಿತ್ತು ಅಂತೇಳಿ. ಅದಕ್ಕೆ ಹೋಗಿ ಬಂತೀಗ ಮೇಲ್ ಹೊತ್ತು ಕಾಣಿ, ಅದಕ್ಕೆ ಫುಲ್ ಮೇಲವರಿಗೆ ಹೊತ್ತು. ಇದೀಗ ಒಂದು ಸುತ್ತ ಹಾಕತ್ತಂಬ್ರಿ, ಎಲ್ಲೂ ವೀಡಿಯೋ ಮಾಡ್ಕೊಂಕಿಲ್ಲ. ಅಲ್ಲಿ ಕಾಣಿ ಅಲ್ಲಿಂದ ಶುರುವಾಯಿ ಹಂಗೋಯ್ ಹಿಂಗೆ ಬಂದು ಹಿಂಗೆ ಮತ್ತೆ ಅದು ಟನಲ್ ಎರಡಿದೆ ಬಹುಶಃ, ಅಲ್ಲ ಒಂದೇ ಇರಬೇಕು. ಸೂಪರ್ಮ್ಯಾನ್ ಗೊತ್ತಿಲ್ಲ, ಥೀಮ್ ಸಾಂಗ್ ಗೊತ್ತಿಲ್ಲ. ತಡ್ಕೊ ಇಟ್ಕೋ, ಅಜ್ಜ ಅಲ್ಲ ಸೂಪರ್ಮ್ಯಾನ್. ಸೂಪರ್ಮ್ಯಾನ್ ಓಕೆ, ಇಟ್ಕೊ ಸೂಪರ್ಮ್ಯಾನ್. ನಾವು ನೆಕ್ಸ್ಟ್ ಹೋದ್ದು ಈ ರೈಡಿಗೆ. ಇದನ್ನು ತೋರಿಸಿದ್ನಲ್ಲ, ಇಲ್ಲಿಂದ ಶುರುವಾಗಿ ಎಷ್ಟು ಉದ್ದ ಇತ್ತು ಅಂತ ಹೇಳಿ. ಇದ್ರ ಹೆಸರು ಸೂಪರ್ ಮ್ಯಾನ್ ಅಂತ ಹೇಳಿ. ತುಂಬ ಲೈಕ್ ಇದ್ದಿತ್ತು, ಫುಲ್ಲು ಸಡನ್ ಡ್ರಾಪ್ ಎಲ್ಲ ಇದ್ದಿತ್ತು, ಅದೆಲ್ಲ ಖುಷಿ ಆಯಿತು. ಇದಕ್ಕೂ ಹಾಗೆ ಅತ್ತೆ ಬತ್ತಿಲ್ಲ ಅಂದರು. ನಾವು 3 ಜನ ಹೋದ್ದು. ಈಗ ಅತ್ತೆ ವೀಡಿಯೋ ಮಾಡ್ತಾ ಇಪ್ಪು ರೈಡಲ್ಲೂ ನಾವಿತ್ತಂತೆ, ಅದು ಗೊತ್ತಾಗ್ತಿಲ್ಲ, ಪಟ ಪಟ ಮೂವತ್ತಲ್ಲ. ಫೋನು ಅಲವ್ ಇರಲಿಲ್ಲ, ಒಂದಾಯ್ತಲ್ಲ, ಫೋನ್ ನಮ್ಗೆ ಹಿಡ್ಕೊಂಬಕ್ಕೂ ಆಗ್ತಿಲ್ಲ. ಅಷ್ಟು ಸ್ಪೀಡ್ ಹೋಪತ್ತಿಗೆ ಫೋನೆಲ್ಲ ಇಟ್ಕೊಂಡ್ರೆ ಕೈಯಿಂದ ಬಿದ್ದೋತ್ತು. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಸೆಕೆ ಇದ್ದಿತ್ತು, ಅಂದರೆ ಬಿಸಿಲು ಇದ್ದಿತ್ತು. ಅದಕ್ಕೆ ನಾವು ಟೊಪ್ಪಿ ಹಾಕ್ಕೊಂಡು ಹೋಯ್ಕಂತ ಅಂದ್ಕೊಂಡಿದ್ದಿತ್ತು. ಕೊನೆ ಕಂಡ್ರೆ ಒಳ್ಳೇದಾಯ್ತು, ಹಾಯ್ಕೊಂಡೆ ಹೋಯ್ತಿತ್ತು. ರೈಡಿದು ಕೆಳಗೆಲ್ಲ ಟೊಪ್ಪಿಗಳು ರಾಶಿ ಇದ್ದಿತ್ತು, ಎಲ್ಲ ಉದುರಿಸ್ಕೊಂಡದ್ದು. ಈ ರೈಡ್ ಹೆಸರು ಕ್ಯಾಟುಮೆನ್ನು. ಇದಕ್ಕೆ ಅತ್ತೆನೂ ಬಂದಿದ್ದರು. ಇದು ಬ್ಯಾಟ್ಮ್ಯಾನು. ನಮ್ಗೆ ಆ್ಯಕ್ಚುಲಿ ಬ್ಯಾಟ್ಮ್ಯಾನ್ ರೈಡಿಗೆ ಹೋಯ್ಕಿದ್ದಿತ್ತು, ಬಟ್ ತುಂಬ ರಶ್ ಇದ್ದಿತ್ತು. ಹಂಗಪ್ಪ ಬೇರೆ ಕಡೆ ಹೋಗಪ್ಪ ಅಂಥೇಳಿ ಇನ್ನೊಂದು ಸೈಡು ನೀರಿದೊಂದಿದ್ದಿತ್ತು, ಅದಕ್ಕೆ ಹೋಗಪ್ಪ ಅಂತ ಹೋಯ್ತು. ಅತ್ತೆಗೂ ಈಸಿ ಆಗ್ತು ಅಂಥೇಳಿ. ಬಟ್ ಅಲ್ಲಿ ಕಂಡ್ರೆ ತುಂಬ ರಶ್ಶು, ತುಂಬ ಜನ ಇದ್ದಿದ್ರು. ಮಕ್ಕಳು ಆಟ ಆಡೋದು, ನೀವು ಮತ್ತೆ ಅಂತ ಹತ್ತುದಿಲ್ಲ ಅಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆ ಬಪ್ಪಕ್ಕೆ ಸುಮಾರು ಟೈಮ್ ಬೇಕಾಯಿತು. ಇದು ಟೋಟಲ್ಲು 6 ಫ್ಲ್ಯಾಗ್ಸ್ ನ್ಯೂ ಇಂಗ್ಲೆಂಡಿದು 235 ಎಕರೆ ಇತ್ತು. ಆಲೋಚನೆ ಮಾಡಿ ಎಷ್ಟು ದೂರ ನಡೀಕ್ ಒಂದರಿಂದ ಒಂದಕ್ಕೆ ಅಂಥೇಳಿ.
ಹೆಂಗಿದ್ರು ಟೈಮ್ ಇತ್ತಲ್ಲ, ಲೈನಲ್ಲಿ ವೆಯ್ಟ್ ಮಾಡ್ತಿತ್ತಲ್ಲ ಅಂಥೇಳಿ ರೀಲ್ಸ್ ಮಾಡ್ತು. ಅದಕ್ಕೆ ಟೈಮ್ ವೇಸ್ಟ್ ಮಾಡೋದು ಬೇಡ, ರೀಲ್ಸ್ ಮಾಡು ಅಂಥೇಳಿ ಸುಮಾರು ರೀಟೇಕ್ ತಗೊಂಡು ಅಂತೂ ಕೊನೆಗೂ ಮಾಡ್ತು. ಅದು ಆ ಜಂಗುಳಿಯಲ್ಲೂ ನಮಗೆ ಹಾಡು ಕೇಳ್ತಾನೆ ಇರಲಿಲ್ಲ. ಆದರೂ ಗಮ್ಮತ್ತಿದ್ದಿತ್ತು ಎಕ್ಸ್ಪೀರಿಯೆನ್ಸು. ಎಷ್ಟೊಬ್ಬ ಜನ ಇದ್ರು ಅಂಥೇಳಿ ಕಾಣುತ್ತೆ ಬ್ಯಾಕ್ಗ್ರೌಂಡಲ್ಲೆಲ್ಲ ತುಂಬ ಜನ ಇದ್ದರು. waited so long and finally ರೈಡ್ ಹೆಸರು ರಿವರ್ ರಾಫ್ಟ್ ರೈಡು. ಇದು ಮ್ಯಾನುಫ್ಯಾಕ್ಚರ್ 1999 ಇದು ಟೆಂಪಲ್ ರನ್ ಅಲ್ಲ, ಮತ್ತೆ ಒಂದು ನೀರಲ್ಲಿ ಹೋಗೋದು ಹಿಂಗೆ ಇರುತ್ತೆ. ರೈಡು ಫುಲ್ ಮುಗುವತ್ತಿಗೆ ನಾವು ನೀರು ಬಿತ್ತು ಫುಲ್ ಚಂಡಿ ಗೊಬ್ಬರ ಇದ್ದಿತ್ತು. ಆದರೂ ಒಳ್ಳೆ ಗಮ್ಮತ್ತಾಯಿತು. ಈ ರೈಡ್ ಆದಮೇಲೆ ನಮ್ಮದು ರೀಲ್ ಒಂದು ಅರ್ಧಂಬರ್ಧ ಆಯ್ತಲ್ಲ, ಅದನ್ನು ಕಂಪ್ಲೀಟ್ ಮಾಡುವ ಅಂತ ಹೇಳಿ ಕಂಪ್ಲೀಟ್ ಮಾಡ್ತು. ಇದು ಹಾಗೆ ನಮ್ಗೆ ರೆಕಾರ್ಡಿಂಗಲ್ಲಿ ಒಂಚೂರು ಹಾಡು ಕೇಳ್ತಾನೆ ಇರಲಿಲ್ಲ, ಒಂದು ಅಂದಾಜಲ್ಲ ಒಟ್ಟು ಮಾಡ್ತು. ನಾವು ನೆಕ್ಸ್ಟ್ ಹೋಗಿದ್ದು ಈ ರೈಡ್ಗೆ. ಈ ರೈಡ್ ಹೆಸರು ಸೈಕ್ಲೋನ್. ಹೆಸರು ಕಣಗೆ ಸೈಕ್ಲೋನೇ ಅದು. ಹಿಂಗೆ ತಿರುಗಿ ಹೋಗ್ತು. ಒಂದು ಕಡೆ ಅಂತೂ ನಂದು ಕರಿಮಣಿ ಫುಲ್ ತೆಗೆದು ಬರೋ ಅಷ್ಟಾಯಿತು. ಅಷ್ಟು ಇನ್ವರ್ಟೆಡ್ ಆಗಿದ್ದಿತ್ತು ನಾವು, ಅಂದರೆ ತಲೆ ಕೆಳಗೆ ಆಗಿದ್ದಿತ್ತು. ಬಟ್ ತುಂಬ ಲಾಯ್ಕಿದ್ದಿತ್ತು. ಖುಷಿಯಾಗಿ ನಾವು 2 ಸತಿ ಹೋಯ್ತು ಅದಕ್ಕೆ. ಅದರಿಂದ ಬಂದ ಮೇಲೆ ಅದನ್ನು ಪುನಃ ವೀಡಿಯೋ ಮಾಡ್ಕೊಂಡಿತ್ತು, ಅದನ್ನು ಇಲ್ಲಿ ಹಾಕಿದ್ದೆ. We're doing it! Don't let go of me! Don't worry, Dad. I wouldn't think of it. ಈಗ ನಾವು ನೆಕ್ಸ್ಟ್ ಇದಕ್ಕೆ ಹೋಗ್ಬೇಕು. ವೆಯ್ಟ್ ಮಾಡ್ತಾ ಆಯ್ತು. ವೆಯ್ಟ್ ಮಾಡೋಕ್ಕೆಲ್ಲ ಟೈಮೇ ಇಲ್ಲ ಆಯ್ತಾ. 1 ಗಂಟೆ ಎಲ್ಲ ವೆಯ್ಟ್ ಮಾಡ್ಕೊ. ಒಂದಲ್ಲ ಗಂಟೆಗಟ್ಟಲೆ. ಕಾಂಬ ಯಾವ ಗೇಮಿಗೂ ಫೋನ್ ತಗೊಂಡು ಹೋಗೋಕೆ ಇರಲಿಲ್ಲ. ಒಂದೆರಡಕ್ಕೆ ಮಾತ್ರ ಅಲೋ ಇದ್ದಿತ್ತು. ಇದಕ್ಕೆ ಅಲೋ ಇದ್ರೆ ತಗೊಂಡು ಹೋಯ್ತು ಮೇಲಿಂದ. ಮೋಸ್ಟ್ಲಿ ನಾವು ಒಂದು ಫಸ್ಟ್ ಗೇಮಿಗೆ ಹೋಯ್ತಲ್ಲ, ಅದರಲ್ಲಿ ಎಲ್ಲ ಕಾಣುತ್ತೆ. ಅದೇ ಥರ ಇದರಲ್ಲೂ ಇಡೀ ಹೆಂಗಿತ್ತಂತ ಕಾಣ್ಬೋದು. ಲೆಟ್ಸ್ ಟ್ರೈ. ಓಕೆ, ಬಾಯ್ ಬಾಯ್. ನಾನು 1 ಗಂಟೆ ಅಂದ್ಕೊಂಡಿದ್ದೆ ಅಕ್ಕ ಆ ದಿವಸ. 1 ಗಂಟೆ ಅಲ್ಲ, 2-3 ಗಂಟೆ ವೆಯ್ಟ್ ಮಾಡ್ಕಾಯಿ ಬಂತು. ಫುಲ್ಲು ಒಂದು 4 ಗಂಟೆ 5 ಗಂಟೆಗೆ ನಾವು ವೆಯ್ಟ್ ಮಾಡೋಕ್ಕೆ ಶುರು ಮಾಡಿತ್ತೇನೋ. ನಮ್ಗೆ ಸಿಕ್ಕೋತ್ತಿಗೆ 7:15 ಎಷ್ಟೋ ಆಯ್ದಿತ್ತು. ನಾವು ಮಾತ್ರ ಅಲ್ಲ, ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು. ತುಂಬ ರಶ್ ಇದ್ದಿತ್ತು ಅದಕ್ಕೆ. ಕಾಣಿ ಅಷ್ಟು ಬೆಳಕಿಪ್ಪತ್ತಿಗೆ ನಾವು ವೆಯ್ಟ್ ಮಾಡೋಕ್ಕೆ ಶುರು ಮಾಡೋದು. ಇಷ್ಟು ಕತ್ಲಾದರೂ ನಮ್ಗೆ ಸಿಕ್ಕಿಲ್ಲ ಇದ್ದಿತ್ತು. ಬಟ್ ವರ್ತ್ ವೆಯ್ಟಿಂಗ್, ಅದು ಒಳ್ಳೇದಿತ್ತು ಆಟ. ನಾವು ಆಲ್ಮೋಸ್ಟ್ ಒಂದು 8-9 ಗಂಟೆ ಅಲ್ಲಿದ್ದಿತ್ತು. ಆದರೆ ನಮ್ಗೆ ಆಡೋಕ್ಕಾದ್ದು ಇಷ್ಟೇ ಗೇಮ್ಸು. ತುಂಬ ಟೈಮ್ ತಗೊಳತ್ತು, ವೆಯ್ಟಿಂಗ್ ಟೈಮ್ ತುಂಬ ಇರುತ್ತೋ. ಇದು ಮೇಲಿಂದ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿತ್ತು, ಕೈಯಲ್ಲಿ ಫೋನನ್ನು ಹಾರಿಸುತ್ತು. ಆದರೂ ಆದಷ್ಟು ವೀಡಿಯೋ ಮಾಡಿತ್ತು.
ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಎಲ್ಲರೂ ಹಿಂಗೆ ನಮ್ಮ ವಿಡಿಯೋ ನೋಡ್ತಾ ಇರಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದವರೆಲ್ರಿಗೂ ಥ್ಯಾಂಕ್ ಯು. ಮಾಡದೇ ಇದ್ದವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ.